ವಾಲ್ಮೀಕಿ ಹಗರಣಕ್ಕೆ ಕೈ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದೆ. ಅಧಿವೇಶನದಲ್ಲಿ ಹಗರಣ ಪ್ರಸ್ತಾಪಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಹಾಕೊಂಡಿದೆ. ಕೋವಿಡ್ ಹಗರಣ ವರದಿಯನ್ನ ಪ್ರಸ್ತಾಪನೆ ಮಾಡೋದಕ್ಕೆ ಮೆಗಾ ಪ್ಲಾನ್ ಅನ್ನು ಹಾಕೊಂಡಿದೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಏನು ಹಗರಣ ಆಗಿದೆ, ಹಾಗೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಏನು ಹಗರಣ ಆಗಿದೆಯಲ್ಲ, ಆ ಹಗರಣಕ್ಕೆ ಈಗ ಕಾಂಗ್ರೆಸ್ ಕೂಡ ಒಂದು ನಯಾ ಪ್ಲಾನ್ ನ ಹಾಕೊಂಡಿದೆ. ಬಿಜೆಪಿಗೆ ಯಾಕೆ ಕೌಂಟರ್ ಕೊಡಬಾರ್ದು ಅಂತ. ಮೂಡಾ ವಾಲ್ಮೀಕಿ ಹಗರಣಕ್ಕೆ ಕೌಂಟರ್ ಕೊಡೋದಕ್ಕೆ ಸಂಸತ್ ಅಧಿವೇಶನದಲ್ಲಿ ಕೋವಿಡ್ ಹಗರಣ ವರದಿಯನ್ನ ಪ್ರಸ್ತಾಪ ಮಾಡೋದಕ್ಕೆ ಮೆಗಾ ಪ್ಲಾನ್ ಅನ್ನು ಹಾಕೊಂಡಿದೆ ಕೈಪಾಳಿಯ. ಮೂಡಾ ಹಗರಣ ಹಾಗೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪಕ್ಕೆ ಕೌಂಟರ್ ಅನ್ನು ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನದಲ್ಲಿ ಕೋವಿಡ್ ಹಗರಣ ಪ್ರಸ್ತಾಪಿಸೋದಕ್ಕೆ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈಗಾಗಲೇ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶ ಏನು ಮೈಕಲ್ ಡಿ ಕುನ್ಹಾ ಅವರು ಮಧ್ಯಂತರ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ವರದಿಯನ್ನ ಆಧರಿಸಿ ಎಸ್ಐಟಿ ರಚನೆ ಮಾಡೋದಕ್ಕೆ ಮುಂದಾಗಿದೆ. ಎಸ್ಐಟಿ ಹಗರಣದ ತನಿಖೆಯನ್ನ ನಡೆಸುತ್ತೆ. ಈ ನಡುವೆ ಸಂಸತ್ನಲ್ಲಿ ಇದನ್ನ ಪ್ರಸ್ತಾಪಿಸಿ ಕೇಂದ್ರ ಬಿಜೆಪಿ ನಾಯಕರಿಗೂ ಕೂಡ ಕೌಂಟರ್ ಅನ್ನ ನೀಡೋದಕ್ಕೆ ಮುಂದಾಗಿದೆ. ಇದರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು, ಮುಂದುವರೆದು ಏನ್ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಈ ವಿಷಯವನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಇದರಲ್ಲಿ ಅವರು ಅಂದ್ಕೊಂಡಿರ್ಬೋದು, ಅವರೇನೋ ಒಂದು ನಮ್ಮ ಸರ್ಕಾರವನ್ನ ಇಕ್ಕಟ್ಟಿಗೆ ಅನ್ಕೊಂಡಿರ್ಬೋದು. ಆದ್ರೆ ಹೆಚ್ಚು ಡ್ಯಾಮೇಜ್ ಮಾಡ್ತಾ ಇರ್ತಕ್ಕಂಥದ್ದು ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡೋದಕ್ಕೆ ಮತ್ತು ಒಂದು ರೀತಿಯಲ್ಲಿ ನಮಗೆ ಮತ್ತು ಅವರಿಗೆ ಅಂದರೆ ಮೈನಾರಿಟೀಸ್ ಸ್ಥಳೀಯವಾಗಿ ಮನಸ್ತಾಪಗಳು ಬರುತ್ತೆ. ಆ ರೀತಿ ಬರೋದಕ್ಕೆ ನಾವು ಕಾರಣೀಭೂತರಾಗಬಾರ್ದು. ನಮಗೆ ಶಾಂತಿಯಿಂದ ಇರಬೇಕು, ನಾವೆಲ್ಲ ಸಹೋದರತ್ವದಿಂದ ಇರಬೇಕು ಅಂತ ಅನ್ನೋದೇ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದು. ಈ ಜನತಾ ಪಾರ್ಟಿಯವರು ಡಿವೈಡ್ ಆ್ಯಂಡ್ ರೂಲ್ ಮಾಡೋದಕ್ಕೆ ಹೋದರೆ ಅದು ಅಷ್ಟೊಂದು ಸಮಂಜಸವಾಗಿ ಕಾಣಿಸೋದಿಲ್ಲ ಅಂತ ನನಗೆ ಅನಿಸುತ್ತೆ. ಅವರು ಪ್ರತಿಭಟನೆಗಳು ಮಾಡಿದ್ರು, ಆಮೇಲೆ ಸರ್ಕಾರಕ್ಕೆ ತಿಳಿಸಿದ್ರು, ಇದೆಲ್ಲ ಗೊತ್ತು, ಅದೆಲ್ಲ ಓಕೆ, ನಮಗೆ ಅದೇನು ತೊಂದರೆ ಇಲ್ಲ. ಆದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಂತೂ ಆನ್ ಎ ಲಾಂಗ್ ರನ್. ಅಂದರೆ ನಾವು ಮೊದಲಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ, ನಾವು 40% ಸರ್ಕಾರ ಅಂತ ನಾವು ಹೇಳುವಾಗ ನಾವು ಕೆಲವು ಆಧಾರ ಇಟ್ಕೊಂಡು ಹೇಳಿದ್ದೋ. ನಾವು ಸುಮ್ಮನೆ ಏನೋ ಒಂದು ಸ್ಟೇಟ್ಮೆಂಟ್ ಮಾಡೋ ರೀತಿಯಲ್ಲಿ ಹೇಳಿರಲಿಲ್ಲ. ಆದರೆ ಅವ್ರು ಹೇಳಿದ್ದು ಇಲ್ಲ, ಇದು 40%ಗಿನ್ನ ಹೆಚ್ಚು ಇದು ಮಾಡೋ ಸರ್ಕಾರ ಇದು ಅಂತ ನಮ್ಮ ಮೇಲೆ ಏನು ಹೇಳಿದ್ರು, ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತ ನಾವು ಪದೇ ಪದೇ ಹೇಳ್ಕೊಂಡೇ ಬಂದಿದ್ವು. ಈಗ ವರದಿಯಲ್ಲಿ ಆ ರೀತಿ ಬಂದಿದೆ ಅಂದರೆ ಅವ್ರು ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ, ರಾಜ್ಯ ಸರ್ಕಾರದ ವಿರುದ್ಧ ಮೂಡಾ ಹಗರಣ ಹಾಗೆ ವಾಲ್ಮೀಕಿ ಹಗರಣವನ್ನ ಪ್ರಸ್ತಾಪಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರವನ್ನು ಉಂಟು ಮಾಡೋದಕ್ಕೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ? ಚಂದ್ರಕಲಾ, ಈಗಾಗಲೇ ಕೋವಿಡ್ ಕಾಲದಲ್ಲಿ ಆಗಿರ್ತಕ್ಕಂತ ಹಗರಣವನ್ನ ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕೋವಿಡ್ ಹಗರಣಕ್ಕೆ SITಯನ್ನು ಕೂಡ ರಚನೆ ಮಾಡಿದ್ದಾರೆ. ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಸಂಸತ್ನಲ್ಲೂ ಕೂಡ ಈ ಕೋವಿಡ್ ಹಗರಣವನ್ನ ಪ್ರಸ್ತಾಪ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಒಂದ್ ಕಡೆ ಮುಂದಾಗಿರ್ತಕ್ಕಂಥದ್ದು. ಈ ಮುಖಾಂತರ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವಾಲ್ಮೀಕಿ ಹಗರಣ ಮತ್ತೆ ಮೂಡಾ
ಹಗರಣವನ್ನ ಯಾವ ರೀತಿಯಾಗಿ ದೇಶಾದ್ಯಂತ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರು, ಚುನಾವಣಾ ಸಂದರ್ಭದಲ್ಲಿ ಬಳಸಿದ್ರು, ಅದೇ ರೀತಿಯಾಗಿ ಕೋವಿಡ್ ಹಗರಣವನ್ನು ಕೂಡ ದೇಶಾದ್ಯಂತ ಕೂಡ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಒಂದು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ರಾಷ್ಟ್ರದ ಗಮನವನ್ನ ಸೆಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಸಂಸದರು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಿಸಿ ಇಡೀ ದೇಶ ಅಂತೂ ಕೂಡ ಇಲ್ಲಿ ಏನು ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕೋವಿಡ್ ಹಗರಣವನ್ನ ಒಂದ್ ಕಡೆ ಬಯಲಿಗೆಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಒಂದ್ ಕಡೆ ಸಂಸತ್ನಲ್ಲಿ ಕೋವಿಡ್ ಹಗರಣ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಅಂದ್ರೆ ಚರ್ಚೆ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಉತ್ತರ ಕೂಡ ಸಿಗುತ್ತೆ, ಹಾಗಾಗಿ ಇದನ್ನ ಚರ್ಚೆ ಮಾಡಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಚಂದ್ರಕಲಾ. ಇನ್ನೊಂದು, ಮೈಕಲ್ ಡಿ ಕುನ್ಹಾ ವರದಿಯನ್ನ ಆಧರಿಸಿ ಬಿಜೆಪಿ ಸಂಸದರಾದಂತಹ ಏನು ಬಸವರಾಜ ಬೊಮ್ಮಾಯಿ ಹಾಗೆ ಡಿ ಸುಧಾಕರ್ ಅವರ ವಿರುದ್ಧ ಈ ರೀತಿ ಅಲಿಗೇಷನ್ಸ್ ಅನ್ನ ಮಾಡೋದಕ್ಕೆ, ಮೋದಿ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಈ ರೀತಿ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಚಂದ್ರಕಲಾ, ಒಂದ್ ಕಡೆ ಈ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಏನು ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಒಂದ್ ಕಡೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಒಂದ್ ಕಡೆ ಕೋವಿಡ್ ಹಗರಣದಲ್ಲಿ ಆಗಿರ್ತಕ್ಕಂಥದ್ದು ಸತ್ಯ ಇದೆಯೋ ಅಥವಾ ಸುಳ್ಳು ಇದೆಯೋ ಅನ್ನುವಂಥದ್ದನ್ನ ಈಗಾಗಲೇ ತನಿಖೆ ಮಾಡ್ಲಿಕ್ಕೆ ಒಂದು ಏನು ಮೈಕಲ್ ಕುನ್ನಾ ಅವರ ನೇತೃತ್ವದಲ್ಲಿ ಕೂಡ ಒಂದು ಏನು ಆಯೋಗನ ಕೂಡ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಈಗಾಗಲೇ ಅದು ತನಿಖೆ ಕೂಡ ನಡೆಸ್ತಾ ಇದೆ, ಒಂದು ಮಧ್ಯಂತರ ವರದಿಯನ್ನ ಕೊಟ್ಟಿದೆ. ಆದ್ರೆ ಇದಕ್ಕೆ ಒಂದ್ ಕಡೆ ಇದನ್ನ ಏನು ಯಾವ ರೀತಿ ಈಗ ವಾಲ್ಮೀಕಿ ಹಗರಣ, ಮೂಢ ಹಗರಣವನ್ನ ನಾವು ಯಾವ ಬಯಲಿಗೆ ಹೇಳಿದೀವಲ್ಲ ಅದೇ ರೀತಿಯಲ್ಲೇ ಇವರು ಒಂದ್ ಕಡೆ ಸೇಡಿಗೆ ಸೇಡು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿ ಸತ್ಯಾಸತ್ಯತೆ ಇಲ್ಲ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳುವಂತದ್ದಿಷ್ಟೇ, ಏನು ಹಗರಣಗಳು ಆಗಿರ್ತಕ್ಕಂತ ಸಂದರ್ಭದಲ್ಲಿ ಅದನ್ನ ನಾವು ಕಾನೂನು ಮುಖಾಂತರವೇ ಅವ್ರಿಗೆ ಉತ್ತರ ಕೊಡ್ತೇವೆ, ಯಾವುದೇ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಪ್ರಯತ್ನನ ನಾವು ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಇದನ್ನ ಆರೋಪ ಮತ್ತು ಪ್ರತ್ಯಾರೋಪ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ಕಾದಷ್ಟೇ ನೋಡಬೇಕಾಗಿದೆ ಚಂದ್ರಕಲಾ. ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.